ಭಾಳಷ್ಟು ಚಲೋ ಸಂಸ್ಕಾರದಿಂದ ಮದುವೆ ಮಾಡ್ಕೋಬೇಕಂತ ಅಂಥ ಒಂದು ಸಂಸ್ಕಾರದಿಂದ ಕಲ್ಯಾಣ ಮಹೋತ್ಸವದ ಕಾರ್ಯಕ್ರಮ ಅವೆಲ್ಲ ಶರಣರ ಸಂಪ್ರದಾಯ ಪ್ರಕಾರ ಅವ್ರನ್ನ ಕರೆಸ್ಬೇಕು ಇವ್ರನ್ನ ಕರೆಸ್ಬೇಕಂತ ತಿಳ್ಕೊಂಡು ಅನ್ಕೊಂಡಿರ್ತೀವಿ. ಅವರೆಲ್ಲರೂ ಕೂಡ ನಮಗೆ ಪ್ರಶಸ್ತಿ ಪ್ರದಾನಗಳನ್ನು ಹೇಳಿ ಹೋಗ್ತಾರೆ, ಪ್ರಸಾದ ಮಾಡಿ ಹೋಗ್ತಾರೆ ಹೊರತಾಗಿ ನಮಗೆ ಏನಂತ ತಿಳ್ಕೊಂಡಂದ್ರೆ ಹೊಗಳಿ ಹೋಗ್ತಾರೆ. ಊಟ ಮಾಡಿದ ಬಳಿಕ ಎಲ್ಲರೂ ಅಷ್ಟೇ, ಎಲ್ಲರೂ ಹೊಗಳಿ ಹೋಗ್ತಾರೆ, ಚಲೋ ಮಾಡಿದ್ರೆ ಅಂತ ತಿಳ್ಕೊಂಡಂತಾರೆ. ಆದರೆ ಅದರಿಂದ ನಿಮಗೆ ಏನಂತ ತಿಳ್ಕೊಂಡಂದ್ರೆ ಸಾಲನೇ ಆಗ್ತದೆ ವಿನಃ ಅದರಿಂದ ನಮಗೆ ಲಾಭ ಆಗಂಗಿಲ್ಲ. ಅದರ ಮದುವೆ ಮಾಡ್ಬೇಕಾದ್ರೆ ಆದರ್ಶದ ಮದುವೆ ಆಗಿರಬೇಕು. ಎಲ್ಲರೂ ನೀವು ಮಾಡಿಕೊಳ್ಳುವಂಥ ಮದುವೆಯನ್ನು ನೋಡಿಕೊಂಡು ಎಲ್ಲರ ಇಂಥ ಒಂದು ಮದುವೆಯನ್ನು ಮಾಡ್ಕೋಬೇಕು. ಅದು ಸರಳವಾಗಿರಬೇಕು, ಬಹಳ ಸರಳವಾಗಿರಬೇಕು, ಯಾವುದೇ ಖರ್ಚು ಇರಬಾರ್ದು, ಆರಾಮಾಗಿರಬೇಕು, ಚೆಂದಾಗಿ ಮದುವೆ ಮಾಡ್ಕೋಬೇಕು, ಎಲ್ಲರಿಗೂ ಬೇಕಾಗಿರಬೇಕು. ಆ ಮದುವೆ ಮಾಡಿದ್ರೆ ಅಂತ ತಿಳ್ಕೊಂಡು 4 ಮಂದಿಗೆ ಅದು ಉಪಯೋಗ ಆಗಿರಬೇಕು. ಏನಾಗಿರಬೇಕು, ಅದರೊಳಗೆ DJ ಹಚ್ಚಿ ಕುಣಿಸೋದಾಗಿರಬಾರ್ದು. ಈಗೆಲ್ಲ ಏನು ಮಾಡಕತ್ತಾರೆ ಗೊತ್ತೇನೆ, ನಾವು ಮದುವೆಗೆ ಹೋಗಿದ್ದೆ, ನಾನು ಗುರುಗಳಂತ ಕರ್ಕೊಂಡು ಹೋಗಿದ್ರು ಇವತ್ತು ಒಡ್ರಕಲ್ಲಿಗೆ. ನಾ ಅಲ್ಲಿ ಒಂದು 2 ಮದುವೆಗೆ ಹೋದ ಬಳಿಕ ನಾನು ಕರ್ಕೊಂಡು ಹೋದ್ರು. ಒಂದು ಹುಡುಗಿ ಕರ್ಕೊಂಬಂದಾರ ಕುಣಿಯಾಕ. ನೋಡಿದ್ದು ನಾನು, ಒಂದು ಹುಡುಗಿ ಕರ್ಕೊಂಬಂದ್ರಕ. ನಾವು ಅಕ್ಕಿ ಕಾಳಾಗತ್ತಿ ನಾವು ಅಂತೀವಿ, ಎಲ್ಲರೂ ಬಾಯಿ ತೆರೆದ ಹುಡುಗಿ ನೋಡಕತ್ತಾರ, ಎಲ್ಲರ ಬಾಯಿ ತೆರೆದ ಹುಡುಗಿ ನೋಡಕತ್ತಾರ. ನಾವೆಲ್ಲ ಮಂತ್ರ ಹೇಳಕತ್ತೀವಿ, ನಮ್ಮ ಕಡೆ ಲಕ್ಷಣ ಇಲ್ಲ. ಯಾಕೆ ಇಷ್ಟೆಲ್ಲ ಆಡಂಬರದ ಮದುವೆ ಅವಶ್ಯಕತೆ ಇರಂಗಿಲ್ಲ. ಇದು ಮಸ್ತ್ ಮಜೆ ಮಾಡುವಂಥ ಮದುವೆಗಳಲ್ಲ ಇವೆಲ್ಲ. ಫಾರಿನ್ ಸಿಸ್ಟಮ್, ಪರದೇಶದೊಳಗೆ ಮಾಡತಕ್ಕಂಥ ಮದುವೆಗಳು ಎಲ್ಲ. ಅಲ್ಲೆಲ್ಲ ಕುಣಿಸ್ತಾರೆ, ಕುಪ್ಪಳಿಸ್ತಾರೆ, ಕುಡಿತಾರೆ, ತಿಂತಾರೆ, ಎಲ್ಲ ಮಸ್ತ್ ಮಜಾ ಮಾಡಿ ಮದುವೆ ಮಾಡ್ತಾರೆ. ಆದರೆ ನಮ್ಮ ಭಾರತೀಯ ಸಂಸ್ಕೃತಿ ಸಂಸ್ಕಾರ ಹೆಂಗದ ಅಂತ ತಿಳ್ಕೊಂಡಂದ್ರೆ ಎಕ್ಸೆಪ್ಟ್ ಮದರ್ ಆಲ್ ಆರ್ ವೈಫ್ಸ್ ಇನ್ ಅಮೇರಿಕಾ, ಎಕ್ಸೆಪ್ಟ್ ವೈಫ್ಸ್ ಆಲ್ ಆರ್ ಮದರ್ಸ್ ಇನ್ ಇಂಡಿಯಾ ಅಂತ ತಿಳ್ಕೊಂಡು ಹೇಳಿಕೊಂಡು ಬರ್ತಕ್ಕಂಥ ಒಂದು ಪರಂಪರೆ ಅದು ನಮ್ಮ ಭಾರತ ದೇಶ. ಏನು ಹೇಳುತ್ತದ ಅಂತ ತಿಳ್ಕೊಂಡಂದ್ರೆ ಎಕ್ಸೆಪ್ಟ್ ವೈಫ್ಸ್ ಆಲ್ ಆರ್ ಮದರ್ಸ್ ಇನ್ ಇಂಡಿಯಾ, ಎಕ್ಸೆಪ್ಟ್ ಮದರ್ ಆಲ್ ಆರ್ ವೈಫ್ಸ್ ಇನ್ ಅಮೇರಿಕಾ. ಏನು ಹೇಳುತ್ತದೆ ಅಮೇರಿಕಾ ಅಂತ ತಿಳ್ಕೊಂಡಂದ್ರೆ ಅವರು ಹೆತ್ತಿರುವಂಥ ತಾಯಿಯನ್ನು ಬಿಟ್ಟು ಉಳಿದಿರ್ತಕ್ಕಂಥ ಎಲ್ಲ ಹೆಣ್ಮಕ್ಕಳನ್ನು ಮದುವೆ ಮಾಡ್ಕೊತೀನಿ ಅಂತಾರೆ. ಎಕ್ಸೆಪ್ಟ್ ಮದರ್ಸ್ ಆಲ್ ಆರ್ ವೈಫ್ಸ್ ಅಂದರೆ ಹೆತ್ತಿರುವಂಥ ಹೆಣ್ಣನ್ನು ಬಿಟ್ಟು ಉಳಿದಿರುವಂಥ ಎಲ್ಲ ಹೆಣ್ಮಕ್ಕಳನ್ನು ಅವರು ಮದುವೆ ಮಾಡ್ಕೊಳ್ತಾರೆ. ಆದರೆ ನಮ್ಮ ಭಾರತ ದೇಶದ ಒಂದು ಪರಂಪರೆ ಅದ, ಭಾರತದ ಒಂದು ಸಂಸ್ಕೃತಿ ಸಂಸ್ಕಾರ ಅದ. ಏನಂತ ಅವ್ರು ಹೇಳ್ತಾರೆ, ಏನಂತ, ಮಾಡಿಕೊಂಡಿರುವಂಥ ಹೆಂಡತಿಯನ್ನು ಬಿಟ್ಟು ಉಳಿದಿರ್ತಕ್ಕಂಥ ಎಲ್ಲ ಹೆಣ್ಣು ಮಕ್ಕಳನ್ನ ದೇವತೆಯ ಸ್ವರೂಪವನ್ನು ಕಂಡಿರ್ತಕ್ಕಂಥ ದೇಶ ಅದು ಜಗತ್ತಿನೊಳಗೆ ಭಾರತ ದೇಶ ಅಂತ ತಿಳ್ಕೊಂಡು ನಾವೆಲ್ಲರೂ ಹೆಮ್ಮೆ ಪಡಬೇಕು. ಅದಕ್ಕೆ ನಮ್ಮ ದೇಶದೊಳಗೆ ಹೆಣ್ಣು ಮಕ್ಕಳಿಗೆ ಬಹಳ ಪವಿತ್ರವಾದ ಸ್ಥಾನವನ್ನು ಕೊಡ್ತಾರೆ. ದೇವತೆ ಅಂತ ತಿಳ್ಕೊಂಡು ನಾವೆಲ್ಲ ನೋಡ್ಕೊಂಡು ಬರ್ತೀವಿ. ಆ ತಾಯಿ ಅಂತ ತಿಳ್ಕೊಂಡು ನಾವೆಲ್ಲರೂ ಪೂಜೆ ಮಾಡ್ತೀವಿ. ನಮ್ಮ ಮನೆಗೆ ಬರಬೇಕಾದ್ರೆ ಅವಳು ನಮ್ಮ ಮನೆಯನ್ನು ಬೆಳಗೋದಕ್ಕೆ ಬರ್ತಾಳೆ ಅಂತ ತಿಳ್ಕೊಂಡು ಅಂತೀವಿ. ನಮ್ಮ ಮನೆಗೆ ಬರಬೇಕಾದ್ರೆ ಅವಳು ನಮ್ಮ ವಂಶವನ್ನು ಬೆಳಗಿಸುವಂಥ ದೇವತೆ ಅಂತ ತಿಳ್ಕೊಂಡು ನಾವು ಭಾವಿಸ್ತೀವಿ ವಿನಃ ಅವಳು ನಮ್ಮ ಮನೆಗೆ ಬಂದಿರತಕ್ಕಂಥ ಮಾರಿ ಅಂತ ತಿಳ್ಕೊಂಡು ಅನ್ನಂಗಿಲ್ಲ. ನಮ್ಮ ಮನೆಗೆ ಬರ್ತಕ್ಕಂಥ ಗೃಹಲಕ್ಷ್ಮಿಯಾಗಿ ನಾವು ಮನೆಗೆ ನಾವು ಕರ್ಕೊಂಡು ಬರ್ತೀವಿ. ಅಂಥ ಒಂದು ಪದ್ಧತಿ, ಅಂತ ಒಂದು ಪರಂಪರೆ, ಅಂತ ಒಂದು ಸಂಸ್ಕಾರ ಇಟ್ಟುಕೊಂಡಿರ್ತಕ್ಕಂಥ ದೇಶ ಅದು ನಮ್ಮ ಭಾರತ ದೇಶ ಅಂತ ತಿಳ್ಕೋಬೇಕು. ನೀವೆಲ್ಲರೂ ಕೂಡ ಏನು ಮಾಡ್ತೀರಿ ಅಂತ ತಿಳ್ಕೊಂಡ್ರೆ, ನೀವೆಲ್ಲರೂ ಮನೆಗೆ ಆ ತಾಯಿಯನ್ನು ಕರ್ಕೊಂಡು ಬರಬೇಕಾದ್ರೆ ನಿಮ್ಗೊಂದು ಸಂಸ್ಕಾರ ಕೊಡ್ತಾರೆ ನಿಮ್ಮ ತಂದೆ ತಾಯಿಗಳು. ಏನಂತ ಹೇಳ್ತಾರೆ, ನೀವು ಗಂಡನ ಮನೆಗೆ ಹೋಗ್ಬೇಕಾದ್ರೆ ಚಂದ ನಡೆಯುವ. ಏನಂತ ಹೇಳ್ತಿರುವ, ನಿಮ್ಮ ಮನೆಗೆ ಗಂಡನ ಮನೆಗೆ ಬರಬೇಕಾದ್ರೆ ನಿಮಗೆಲ್ಲರೂ ಅಕ್ಕ ತಂಗಿಯರು ಎಲ್ಲರೂ ಹೇಳ್ಯಾರ, ತಾಯಿಂದ್ರು ಹೇಳ್ಯಾರ, ಅಕ್ಕನಾರು ಹೇಳ್ಯಾರ, ಅತ್ತಿಯರು ಹೇಳ್ಯಾರ, ಎಲ್ಲರೂ ಹೇಳಿರ್ತಾರೆ. ಏನಂತ, ಗಂಡನ ಮನೆಗೆ ಹೋಗಿಂದ 1 ಮನೆಗೆ 2 ಮನೆ ಮಾಡ, ಅಲ್ಲ 1 ಮನೆಗೆ 2 ಮನೆ ಬಂದ್ ಮಳಿಗೆ ಮಾಡ್ತಾರೆ. ಆ ಮಾತು ಬೇರೆ. ಆದ್ರೆ ಬಂದ ಬಳಿಕ ನಿಮಗೇನಂತ ತಿಳ್ಕೋಬೇಕು, ಅತ್ತಿ ಆದವಳು ನಿಮಗೆ ಮೊದಲಿಗೆ ಬಾಗಲದಾಗ ನಿಂತ್ಕೊಂತ ಆರತಿ ಹಿಡ್ಕೊಂಡಿರ್ತಾಳೆ. ಅತ್ತಿ ಆದವಳು ನಿಮಗೆ ಆರತಿ ಮಾಡುತ್ತಾಳೆ. ಏನಂತ, ನೀನು ನನ್ನ ವಂಶವನ್ನು ಬೆಳೆಸುವ ಜ್ಯೋತಿ ಅಂತ ಬರುತ್ತಾಳೆ. ಹೌದಲ್ರಿ? ಕೆಲವೊಬ್ಬರು ನನ್ನ ಅತ್ತಿ ಆದವ್ರಿಗೆ ಏನಂತ ಕಾಣ್ತಾರೆ, ಸೊಸೆಯನ್ನು ಮಗಳಂತ ಕರ್ಕೊಳ್ತಾರೆ, ಗೃಹಿಣಿ ಅಂತ ಕರೀತಾರೆ, ಗೃಹಲಕ್ಷ್ಮಿ ಅಂತ ಕರ್ಕೊಂಡು ಆರತಿ ಮಾಡ್ತಾ ಇರ್ತಾರೆ. ಕೆಲವೊಬ್ರು ಹಂಗಲ್ರಿ, ಮೊದಲಿಗೆ ಆರತಿ ಮಾಡ್ತಾರೆ. ಕೆಲವೊಬ್ರು ಅತ್ಯಾರ ಆರತಿ ಮಾಡ್ತಾರೆ. ಉಳಿದ ದಿನ ಏನಿರ್ತೈತಲ್ಲ, ಮಂಗಳಾರತಿ ಚಲೋ ಇರ್ತೈತೆ ದಿನ. ನಿಮಗೆ ತಿಳ್ಕೋಬೇಕು, ನಮ್ಮ ಅತ್ತಿ ಇವತ್ತಿದ ಮೊದಲ ಆರತಿ ಇದ ಕೊನೆಯ ಆರತಿ ಅಂತ, ದಿನ ಇರೋದು ಮಂಗಳಾರತಿ ಬೇರೆ ಇರ್ತೈತೆ ಅಂತ. ಹಂಗೆ ನೀವೆಲ್ಲರೂ ಕೂಡ ತಿಳ್ಕೋಬೇಕು, ಅತ್ತಿಯಾದವರು ಮನೆಗೆ ಸೊಸೆ ಬರ್ತಾಳೆ ಅಂತ ತಿಳ್ಕೊಂಡ ಬಳಿಕ ಇವಳು ನಮ್ಮ ಸೊಸೆ ಅಲ್ಲ, ನನ್ನ ವಂಶವನ್ನು ಬೆಳೆಸುವುದಕ್ಕಾಗಿ ಬಂದಿರತಕ್ಕಂಥ ದೇವತೆ ಅಂತ ತಿಳ್ಕೋಬೇಕು ನಾವೆಲ್ಲ. ಹಂಗೆ ತಿಳ್ಕೊಂಡಾಗ ಮಾತ್ರ ನಮ್ಮ ಸಂಸಾರ ಚೆನ್ನಾಗಿರ್ತೈತಿ, ನಮ್ಮ ಬದುಕು ಚೆನ್ನಾಗಿರ್ತೈತೆ, ನಮ್ಮ ಮನೆ ಒಳಗೆ ಎಲ್ಲರೂ ಕೂಡ ಸುಂದರವಾಗಿರ್ತಕ್ಕಂಥ ಬದುಕು ನಡೆಸ್ಕೊಂಡು ಬರ್ತೀವಿ. ಆದರೆ ನಾವು ಬರ್ತಕ್ಕಂಥವಳು ಇವಳು ನನ್ನ ಸೊಸೆ, ನಾ ಹೇಳಿದಂಗೆ ಕೇಳಬೇಕು.
ಅತ್ತಿಯಾದವರು ನಾ ಹೇಳ್ದಂಗೆ ಕೇಳಬೇಕಂತ ತಿಳ್ಕೊಂಡಿರ್ತಾರೆ. ನಿಮಗೊಂದು ಶಬ್ದ ಹೇಳ್ತಾರೆ, ಏನಂತ? ಅತ್ತಿ ಸೊಸಿ ಬಂದ ಬಳಿಕ ಅತ್ತಿಯಾಗಿರ್ಬೇಕಂತ ಹೇಳ್ದಾಕತಿ. ಅತ್ತಿಯಾಗಿರ್ಬೇಕು, ಅತ್ತಿಯಾಗ್ಯಾರಲ್ಲ, ಅತ್ತಿಯಾಗಿರ್ಬೇಕಂತ. ಸೊಸಿ ಬಂದು ನಂದ ಯಾಕ ಅಂತ ತಿಳ್ಕೊಂಡು ಅನ್ನಬಾರ್ದು. ಅದಕ್ಕೆ ಅತ್ತಿ ಮಗಳ ಸೊಸಿಯನ್ನು ಮಗಳಂತ ತಿಳ್ಕೊಂಡು ಭವಿಷ್ಯ ಜಗಳ ಬರೋದಿಲ್ಲ. ಹಾಗಾಗಿ ಅಲ್ಲಿ ಏನಂತ ತಿಳ್ಕೊಂಡು ಅಂದ್ರೆ ಹರಳಗುಂಡಿಗೆ ಒಳಗೆ ಒಂದು ಸರಳವಾದ ಮದುವೆ ನಡೀತದೆ. ಭಾಳ ಸರಳವಾದ ಸಂಸ್ಕಾರದಿಂದ ಕೂಡಿರ್ತಕ್ಕಂಥ ಅದು ಕಲ್ಯಾಣ ಮಹೋತ್ಸವ ಅಂತ ಕರ್ಕೊಂಡು ಬರುತ್ತಾರೆ. ಅವತ್ತಿನ ದಿನಮಾನದಲ್ಲಿ 138 ಬಂಡಿಗಳನ್ನು ಕಟ್ಟಿಕೊಂಡು ಬಂದರು. ಎಲ್ಲಿಂದ? ಮಾಶಾಳಪುರದಿಂದ. ಬಾವಿ ಶಾಂತಲಿಂಗಪ್ಪನವರು 138 ಬಂಡಿ ಕಟ್ಕೊಂಡು ಬಂದ್ರಂತ. ಬೀಗರು ಕಟ್ಕೊಂಡು ಬಂದು ಮದುವೆ ಮಾಡಿದರು. ಬಹಳ ಸರಳವಾಗಿರ್ತಕ್ಕಂಥ ಸಂಸ್ಕಾರ ತುಂಬಿಕೊಟ್ಟಿರ್ತಕ್ಕಂಥ ಮದುವೆ ಸಮಾರಂಭ ನಡೀತದೆ. ಅಂಥ ಸಮಾರಂಭ ಈಗ ನಡೀತದೆ. ತಾವೆಲ್ಲರೂ ಕೂಡ ಕೇಳ್ಕೋಬೇಕಂತ. ನೋಡಕ್ಕೆ ಹೋದ ಕನ್ಯಾ ಮನಸ್ಸಿ ಬಂತಂತ. ಆ ಹುಡುಗಿ ಹೋಗಿ ಅಂತಂತ, ಏನಂತ? ಯವ್ವ ವರ ನೋಡಿದೆ ನೀನು ಅಂತ. ಇಲ್ಲವ ನಾನು ನೋಡಿಲ್ಲ, ಬರೀ ಒಗ್ಗರಣೆ ಮಾಡಾಕತ್ತೀನಿ, ಒಂದಿಷ್ಟು ನೋಡ್ತೀನಿ ತಡಿ. ಆ ಹೆಣ್ಮಗಳು ಒಗ್ಗರಣೆ ಕೊಡಕ್ಕಂತ ಹೋದ್ಲು. ಹೋಗಿ ನೋಡಿದ ಬಳಿಕ ಮಗಳಿಗೆ ಹೋಗಿ ದುಬ್ಬಕ್ಕೆ ಚಾಪರಿಸಿಲ್ಲ ಅಂತ. ಏನಂತ? ಮಗಳ, ಇವ ನನ್ನ ನೋಡಕ್ಕೆ ಬಂದಿದ್ದ. 48 ವರ್ಷಗಳ ಪರ್ಯಂತರ ನಮ್ಮೂರಿಗೆ ಮಹಾದೇವಮ್ಮ ತಾಯಿಯವರನ್ನು ಕನ್ಯಾ ದಾನ ಮಾಡಾಕತ್ತಾರ. ಈ ವರ್ಷವೂ ಕೂಡ ಶರಣಬಸವೇಶ್ವರ ಒಂದು ಪುರಾಣದಲ್ಲಿ ಉಪ್ಪಲಿದಿನ ಸಮಸ್ತ ಗ್ರಾಮದವರಿಗೆ ಒಂದು ಸರ ಜೋರಾದ ಚಪ್ಪಾಳೆ ತಟ್ಟಿ ಗೌರವ ಸಲ್ಲಿಸ್ಬೇಕಂತ ತಿಳ್ಕೊಂಡು ಕೇಳಿಕೊಳ್ತಾ ಇದ್ದೇನೆ. ಆ ಗ್ರಾಮದವರಿಗೆ ನಮಗೆ ಒಂದು ಅವಿನಾಭಾವ ಸಂಬಂಧ. ಹಾಗಾಗಿ ಆ ಎಲ್ಲ ಒಂದು ಗ್ರಾಮದವರು ಕೂಡಿಕೊಂಡು ಬಹಳ ವರ್ಷಗಳ ಪರ್ಯಂತರ ಇದು ನಡೆದುಕೊಂಡು ಬಂದಿರತಕ್ಕಂಥ ಒಂದು ಕಾರ್ಯಕ್ರಮ ಇದು. ಭಾಳ ವರ್ಷಗಳ ಪರ್ಯಂತರ ಕೂಡ್ರಿ ಆಣತಿಯ ಪ್ರಕಾರ ಕನ್ಯಾ ನೋಡಕತ್ತಿದ್ರು. ನೀ ಎಲ್ಲಿ ತೋರಿಸ್ತೀಯಪ್ಪ ಕನ್ಯಾ, ಅಲ್ಲಿ ಮಾಡ್ಕೊತೀನಿ ಅಂತ ತಿಳ್ಕೊಂಡ್ರಂತ. ಆ ರೀತಿ ಒಳಗೆ ಎಲ್ಲ ಕಡೆ ಕನ್ಯಾ ನೋಡಿದ್ರು. ಎಲ್ಲ ಕಡೆ ನೋಡಿದ ಬಳಿಕ ಅಫ್ಜಲ್ಪುರ ತಾಲೂಕಿನೊಳಗ ಮಾಶಾಳಪುರ ಅಂತ ತಿಳ್ಕೊಂಡು ಬರ್ತೈತಿ. ಅಫ್ಜಲ್ಪುರ ತಾಲೂಕು. ಆ ಮಾಶಾಳಪುರದಲ್ಲಿ ಬಾವಿ ಶಾಂತಲಿಂಗಪ್ಪ ಅಂತ ತಿಳ್ಕೊಂಡು, ಬಾವಿ ಶಾಂತಲಿಂಗಪ್ಪ ಅವರು ಮಗಳಾಗಿರ್ತಕ್ಕಂಥ ಯಾರು? ಮಹಾದೇವಿ ಅಂತ. ಮಹಾದೇವಿಯನ್ನು ನೋಡಿದರು. ಅವಾಗ ಅವರು ಹೋಗಿ, ಅವರೂ ಕೂಡ ಬಹಳ ಸದ್ಭಕ್ತರು, ಒಳ್ಳೆಯ ಸುಶೀಲ ಸಂಪನ್ನರಾಗಿರ್ತಕ್ಕಂಥವರು, ಸದ್ಗುಣವಂತರು, ಆಧ್ಯಾತ್ಮಿಕ ಜೀವಿಗಳಾಗಿರ್ತಕ್ಕಂಥವ್ರು. ಅಲ್ಲಿ ಕನ್ಯಾ ನೋಡೋಕೆ ಹೋಗ್ಬೇಕಂತ ತಿಳ್ಕೊಂಡು ಹಿಂಗೆ ಗುರುಗಳನ್ನ ಕರ್ಕೊಂಡು ಹೋದ್ರಂತ. ಯಾವಾಗ ಗುರುಗಳು ಹಿಂಗೆ ಬರ್ತಾರೆ ಅಂತ ತಿಳ್ಕೊಂಡ ಬಳಿಕ ಅವಾಗೆಲ್ಲ ಏನು ಕಾರ್ ಇರಲಿಲ್ಲ, ಡಮಣಿ ಬಂಡಿ ಕಟ್ಕೊಂಡು ಹೋಗಿದ್ರಂತ ಗುರುಗಳು. ಡಮಣಿ ಬಂಡಿ ಕಟ್ಕೊಂಡು ಹೋದಾಗ ಗುರುಗಳು ಇನ್ನೇನು ಮನೆ ಮುಂದಕ್ಕೆ ಬಂಡಿ ಬಂದು ನಿಂತಿತ್ತಂತ. ನಿಂದಿರುವುದಷ್ಟೇ ತಡ, ಆ ಕ್ಷಣವೇ ಏನಂತ ತಿಳ್ಕೊಂಡಂದ್ರೆ ಒಳಗಿರುವಂಥ ಮಹಾದೇವಿ ಓಡಿ ಬಂದಂತ. ಯಾರನ್ನ? ಮರಳಾರತ್ಯ ಗುರುಗಳ ದರ್ಶನ ಮಾಡ್ಕೋಬೇಕಂತ ತಿಳ್ಕೊಂಡು ಓಡಿ ಬಂದು ಗುರುವಿನ ಪಾದಕ್ಕೆ ನಮಸ್ಕಾರ ಮಾಡಿದ್ಲಂತ. ಗುರುವಿನ ಪಾದಕ್ಕೆ ನಮಸ್ಕಾರ ಮಾಡಿದ ಬಳಿಕ ಗುರುಗಳು ಬಹಳ ವಯಸ್ಸಾಗಿತ್ತು. ಗುರುಗಳನ್ನ ಕೆಳಗಿಳಿತಿದ್ರಲ್ಲ, ಕೈ ಹಿಡ್ಕೊಂಡು ಮಹಾದೇವ ತಾಯಿಯವರು ಕೆಳಗಿಳಿಸಕತ್ತಿದ್ರಂತ. ಕೆಳಗಿಳಿಸಿದ್ರಂತ, ಕರ್ಕೊಂಡು ಹೋದ್ರಂತ. ಮೆಲ್ಲಕ್ಕೆ ಕರ್ಕೊಂಡು ಹೋಗಿ ಮನೆ ಒಳಗೆ ಕೂತ್ಕೊಂಡ್ರಂತ. ಸ್ನಾನ ಮಾಡಿದ್ರಂತ, ಪೂಜಾ ಮಾಡ್ಕೊಂಡ್ರಂತ. ಮರಳಾರಾಧ್ಯ ಶಿವಾಚಾರ್ಯ ಮನೆ ಒಳಗೆ ಸ್ನಾನ ಪೂಜಾ ಮುಗಿದ ಬಳಿಕ ಪ್ರಸಾದ ಮಾಡಿದ್ರಂತ. ಪ್ರಸಾದ ಮಾಡಿದ ಬಳಿಕ ಅವ್ರು ಹೇಳ್ತಾರೆ, ಬಾವಿ ಶಾಂತಲಿಂಗಪ್ಪಗೆ ಹೇಳಕತ್ತಿದ್ರಂತ, ಶಾಂತಲಿಂಗಪ್ಪ, ನಾವು ನಿಮ್ಮ ಮನೆಗೆ ಪೂಜಾಕ್ಕೆ ಬರಲಿಲ್ಲಪ್ಪ, ನಾವು ನಿಮ್ಮ ಮನೆಗೆ ಪ್ರಸಾದಕ್ಕೆ ಬಂದಿಲ್ಲಪ್ಪ, ನಾವು ನಿಮ್ಮ ಮನೆಗೆ ಎದಕ್ಕೆ ಬಂದೀವಪ್ಪ ಅಂತ ತಿಳ್ಕೊಂಡ್ರೆ, ನಿಮ್ಮ ಮನೆ ಒಳಗೆ ಕನ್ಯಾಮಣಿ ಅದಾಳ, ನಿನ್ನ ಮಗಳನ್ನ ನಾವು ಮದುವೆ ಮಾಡ್ಕೋಬೇಕು ನಮ್ಮ ಶರಣ ಬಸಪ್ಪಗ ಅಂತ ತಿಳ್ಕೊಂಡು ನಾವು ಬಂದೀವಪ್ಪ, ಮತ್ತು ನೀ ಕನ್ಯಾ ಕೊಡ್ತಿ ಹಂಗ ಅಂತ ಕೇಳಿದ್ರಂತ. ನೀ ಕನ್ಯಾ ಕೊಡ್ತಿ ಹೆಂಗಪ್ಪ ಅಂತ ತಿಳ್ಕೊಂಡ ಬಳಿಕ, ಗುರುದೇವ ನೀವೊಬ್ಬ ಗುರುವಿನ ಸ್ವರೂಪ, ದೇವರ ರೂಪದೊಳಗೆ ನಮ್ಮ ಮನೆಗೆ ಬಂದಿರಪ್ಪ ಅಂತ ತಿಳ್ಕೊಂಡ ಬಳಿಕ, ಯಾವಾಗ ಗುರುಗಳು ಹೇಳತ್ತಾರ ಅಂತ ತಿಳ್ಕೊಂಡ ಬಳಿಕ ನಮಗೆ ಒಳ್ಳೆಯದನ್ನ ಆಗುವುದಕ್ಕಾಗಿ ಹೇಳಕತ್ತಾರ ವಿನಃ ಕೆಟ್ಟದ್ದಕ್ಕಾಗಲಿ ಹೇಳಕತ್ತಿಲ್ಲ. ಅದಕ್ಕೆ ಗುರುದೇವ ನೀವು ಯಾವಾಗ ಹೇಳತ್ತೀರಿ ಅಂದ ಬಳಿಕ ನನ್ನ ಮಗಳು ನಾನು ಮದುವೆ ಮಾಡಿಕೊಡ್ತೀನಿ ಅಂತ ತಿಳ್ಕೊಂಡು ಒಪ್ಕೊಂಡ್ರಂತ. ಅಫ್ಜಲ್ಪುರ ತಾಲೂಕಿನೊಳಗೆ ಮಾಶಾಳಪುರ ಅಲ್ಲಿರುವಂಥ ಬಾವಿ ಶಾಂತಲಿಂಗಪ್ಪನ ಮಗಳಾದ ಮಹಾದೇವಿ ತಾವಿಯವರು ಒಪ್ಕೊಂತಾರೆ. ನೆಂದ್ರೆ ಹೆಂಗೆ ಮನಸ್ಸವ ಅಂತ ಕೇಳ್ತಾರೆ. ಅಂತ ಕೇಳಂಗಿಲ್ಲ. ಅವ್ರ ಮನ್ಯಾಗ ಕೇಳಿದ್ರಂತ. ಅವರಪ್ಪ ಕೇಳಿದಂತ, ಏನವಾ ಮತ್ತು ನಿನ್ನದು ಹೆಂಗೆ ಮನಸ್ಸು ಐತಿಲ್ಲ ಮಾಡ್ಕೊಳಕ್ಕೆ ಹೆಂಗೈತೆ ಅಂತ ನೀವನ್ನೆಲ್ಲರೂ ಕೇಳ್ತಿರ್ತಾರೆ. ನಿಮ್ಮ ಸೋದರ ಮಾವನವರು ಹತ್ಯರು ಯಾರು ಇದ್ರೆ, ನೋಡುವ ತಂಗಿ ಮತ್ತು ನೀವು ಹ್ಞೂ ಅಂದ್ರೆ ನಾವು ಮದುವೆ ಮಾಡ್ತೀವಿ, ಇಲ್ಲಂದ್ರೆ ಇಲ್ಲ ಅಂತಾರಿಲ್ಲವ. ನಿಮ್ಗೆ ಅಂತಿರ್ತಾರೆ. ನೀವೇನು ಮಾಡ್ತೀರಿ? ಮಾಡ್ಕೊ ನಾಳೆ ಅಂತೀರಿನ.
ಸೂಕ್ಷ್ಮವಾದ ಒಂದೆರಡು ಮಾತುಗಳನ್ನು ಏನಂತ ತಿಳ್ಕೊಂಡು ಮುಖದಲ್ಲಿ ಹೇಳ್ತೀರಿ ಅಂತಿಷ್ಟು ಹೇಳ್ತಾರೆ. ಬಹಳ ಚೆಂದಾಗಿ ಅದು ಹೇಳ್ತಿರ್ತಾರೆ ಅದ್ರ ಬಗ್ಗೆ. ಅದಕ್ಕೆ ಸೂಕ್ಷ್ಮವಾಗಿ ಸಮ್ಮತಿಯನ್ನು ಲಕ್ಷಣವನ್ನು ಹೇಳಿದಳಂತ ನಾನು ಮದುವೆ ಮಾಡ್ಕೊತೀನಿ ಅಂತ ತಿಳ್ಕೊಂಡು ಅಂದಾಗ ಅವಾಗ ಒಂದು ಶುಭ ಮುಹೂರ್ತದಲ್ಲಿ ಒಂದು ಮದುವೆ ಸಮಾರಂಭ ಅದು ಹರಳಗುಂಡಿಗೆ ಒಳಗೆ ನಡೀತದೆ. ಹರಳಗುಂಡಿಗೆ ಒಳಗೆ ಒಂದು ಶುಭ ಮುಹೂರ್ತದಲ್ಲಿ ಮದುವೆ ಸಮಾರಂಭ ನಡೆಯಲಿಕ್ಕತ್ತಿದ್ದು. ಅವತ್ತಿನ ದಿನಮಾನದಲ್ಲಿ ಅಫ್ಜಲ್ಪುರ ತಾಲೂಕಿನ ಮಾಶಾಳಪುರದಿಂದ ಎಷ್ಟು ಬಂಡಿ ಬಂದಿರಬೇಕವ, ಹರಳಗುಂಡಿಗೆ ಎಷ್ಟು ಬಂಡಿ ಬಂದಿದ್ವು ಅಂದ್ರೆ 138 ಬಂಡಿ ಬಂದಿದ್ವಂತ. ಅವಾಗೆಲ್ಲ ಬಂಡಿ, ಈಗೆಲ್ಲ ಟ್ಯಾಕ್ಟ್ರಿ ಬಂದವ, ಈಗೆಲ್ಲ ಇವು ಬಂದವ್ರಿ, ಎಲ್ಲ ಟಾಟಾ ಸುಮಾವು ಗಾಡಿ ಕಾರ್ ಎಲ್ಲ ವ್ಯವಸ್ಥೆ ಐತಿ. 200 ವರ್ಷಗಳ ಹಿಂದೆ ಅವತ್ತಿನ ದಿನಮಾನದಲ್ಲಿ 138 ಬಂಡಿ ಕಟ್ಕೊಂಡ್ಬಂದಿದ್ರಂತ ಇವ ಮಾಶಾಳಪುರದಿಂದ ಅರಳಗುಂಡಿಗೆ 138. ಮತ್ತು ಈಗೆಲ್ಲ ನಮಗೆ ಉಪ್ಪಲ್ದಿನಿ ಗ್ರಾಮದವ್ರಿಗೆ ಬಂಡಿ ಕಟ್ಕೊಂಬರೋರು ಅವಾಗ. ಈಗೆಲ್ಲ ಟ್ಯಾಕ್ಟ್ರಿ ಆಗ್ಯಾವ. ಅವ್ರು ನೋಡಿ ಟ್ಯಾಕ್ಟ್ರಿ ತಂದಾರ ಶರಣಬಸಪ್ಪ ಇದನ್ನಲ್ಲ ವರದಕ್ಷಿಣೆ ಕೊಡಾಕ. ವರದಕ್ಷಿಣೆ ಟ್ಯಾಕ್ಟ್ರಿ ಕೊಟ್ಟಾರೆ, ವರ್ಷ ಒಂದು ಟ್ಯಾಕ್ಟ್ರಿ ಕೊಡ್ತಾರೆ. ನಿಮಗೆ ಇಟ್ಕೊಳಕ್ಕೆ ಬರೋವಲ್ದು ಅದನ್ನು. ವರ್ಷ ಒಂದು ಟ್ಯಾಕ್ಟ್ರಿ ಕೊಡ್ತಾರೆ ಅವರು. ಒಂದು ವರ್ಷ ಲಾರಿ ಕೊಟ್ಟಿದ್ರೆ ನಿಮ್ಗೆ ಇಟ್ಕೊಳಕ್ಕೆ ಡೀಸೆಲ್ ಹಾಕಲಾರ್ದ ಒಳ್ಳೆ ಕಳಿಸಿರಿ ನೀವು. ಅದಕ್ಕೆ ಅವತ್ತಿನ ದಿನಮಾನದಲ್ಲಿ ಏನಂತ ತಿಳ್ಕೊಂಡ್ರೆ 138 ಬಂಡಿ ಕಟ್ಕೊಂಡು ಅವರು ಮದುವೆ ಬಂದ್ರಂತೇವ. ಅವತ್ತಿನ ದಿನ 138 ಬಂಡಿ ಕಟ್ಕೊಂಡು ಅವತ್ತಿನ ದಿನಮಾನದಾಗ ಬಂದರು. ಅವಾಗ ಏನಂತ ತಿಳ್ಕೊಂಡ್ರೆ ಎಷ್ಟೊತ್ತಿದ್ರೂ ಕೂಡ ಮದುವೆ ಮಾಡಿದ ಬಳಿಕ ಮನೆಯಾಗ ಕುಂದ್ರಶ ಪ್ರಸಾದ ಊಟ ಮಾಡ್ಬೇಕು. ಅಕಸ್ಮಾತ್ ಒಂದು ರೊಟ್ಟಿ ಒಂದು ಸ್ವಲ್ಪ ತುತ್ತು ಕಡಿಮೆ ಆತಂದ್ರೆ ಎದ್ದು ದುಃಖದ್ರ ಅವಾಗ. ಯಾಕೆ ನಮಗೆ ಕಡಿಮೆ ಆಗೈತಿ, ನೀವು ಬೀಗ ಸಜ್ಜಿಲ್ಲ ಅಂತ ತಿಳ್ಕೊಂಡು ಗುದ್ದಾಡಿ ಹೋಗೈತಿ ಎಷ್ಟೋ ಮಂದಿ. ಮದುವೆ ತಾಳಿ ಕಟ್ಟೋ ತನಕ ಸುಮ್ಮನೆ ಇದ್ದರೆ ತಾಳಿ ಕಟ್ಟಕ್ಕೆ ಮುಂದೆ ಗುದ್ದಾಡ್ರಿ ಎಷ್ಟೋ ಮಂದಿ. ನೀವು ಬೀಗ್ರ ಸಜ್ಜಿಲ್ಲ ಹಂಗಾತಿ ಹಿಂಗಾತಂತ ಎಷ್ಟೋ ಮಂದಿಗೆ ಮದುವೆಗಳನ್ನು ಮುರ್ಕೊಂಡು ಹೋಗ್ಯಾರ. ಅಂಥ ಒಂದು ಪ್ರಸಂಗದಲ್ಲಿ ಅವತ್ತಿನ ದಿನಮಾನದಲ್ಲಿ ಏನಂತ ತಿಳ್ಕೊಂಡ್ರೆ 138 ಬಂಡಿ ಸುತ್ತಮುತ್ತಲಿನ ಎಲ್ಲ ಒಂದು ಸದ್ಭಕ್ತರು ಕೂಡಿಕೊಂಡು ಬಂದು ಏನು ಮಾಡ್ಯಾರ, ಭಾಳ ಚೆಂದಾಗಿ ಮದುವೆ ಸಮಾರಂಭಗಳನ್ನು ಮಾಡ್ತಾರೆ. ಮದುವೆ ಅಂದರೆ ನಾವೆಲ್ಲ ತಿಳ್ಕೋಬೇಕು. ಏನಂತಾರೆ ಮದುವೆ ಅಂತ ಎದಕ್ಕೆ ಕರೀತಾರೆ ಅಂತ ತಿಳ್ಕೊಂಡ್ರೆ, ಮದುವೆ ಅಂದ್ರೆ ಏನು, ಯಾಕೆ ಮದುವೆ ಅಂತಾರೆ? ಮದುವೆ ಇಷ್ಟು 3 ಅಕ್ಷರದ ಶಬ್ದ ಇಷ್ಟು ಕೆಲಸ ಮಾಡ್ತೈತಿದು. ಮದುವೆ ಅಂತ ತಿಳ್ಕೊಂಡ್ರೆ ಏನವ, ಮದ ಅಂದ್ರೆ ಮಧು ಅಂದ್ರೇನು, ಜೇನು. ಮಧು ಅಂದರೆ ಜೇನು, ವೇ ಅಂದ್ರೇನು, ವ್ಯಥೆ. ಮಧು ಅಂದ್ರೆ ಜೇನು, ವೇ ಅಂದ್ರೆ ವ್ಯಥೆ. ಆದ್ರೆ ನಮ್ಮ ಸಂಸಾರ ಹೆಂಗಿರ್ಬೇಕಂತ ತಿಳ್ಕೊಂಡ್ರೆ ಮದುವೆ ಆದ ಬಳಿಕ ವ್ಯಥೆ ಆಕತಿ. ಮೊದಲ ಮಧು ಇದ್ದಂಗೆ ಇರ್ತೈತಿ, ಆಮೇಲೆ ವ್ಯಥೆ ಆಗ್ತೈತಿ ಅಂತ ತಿಳ್ಕೊಂಡಂತಾರೆ. ವ್ಯಥೆ ಆಗ್ತೈತಿ. ಅದಕ್ಕೆ ಇಲ್ಲೇನಂತ ತಿಳ್ಕೊಂಡ್ರೆ ದೇಹಕ್ಕೆ ಮದುವೆ ಮಾಡುವುದದು ಕಾಮವಯ್ಯ. ದೇಹಕ್ಕೆ ಮದುವೆ ಮಾಡುವುದದು ಕಾಮವಯ್ಯ. ಮನಸ್ಸಿಗೆ ಮದುವೆ ಮಾಡುವುದದು ಪ್ರೇಮವಯ್ಯ. ಹಣಕ್ಕಾಗಿ ಮದುವೆ ಮಾಡುವುದು ಅದು ವ್ಯವಹಾರಿಕ ಸಂಬಂಧವಯ್ಯ. ಗುಣಕ್ಕಾಗಿ ಮದುವೆ ಮಾಡುವುದು ಅದು ಸ್ಥಿರ ಸಂಬಂಧವಯ್ಯ. ಮದುವೆ ಎಂದರೆ ಗೊಂಬೆಯಾಟವಲ್ಲವಯ್ಯ. ಮದುವೆ ಎಂದರೆ ಗೊಂಬೆಯಾಟವಲ್ಲವಯ್ಯ. ಒಬ್ಬರನ್ನೊಬ್ಬರು ಅರ್ಥೈಸಿಕೊಂಡು ಒಂದು ರಥದ 2 ಗಾಲಿಯಂತೆ ನಡೆದುಕೊಂಡು ಹೋಗುವುದೇ ಸತಿಪತಿಗಳ ಲಕ್ಷಣವಯ್ಯ ಅಂತ ತಿಳ್ಕೊಂಡು ಹೇಳ್ಕೊಂಡು ಬರ್ತಾರೆ. ಎಷ್ಟು ಸುಂದರವಾದ ಮಾತು ಹೇಳ್ತಾರಲ್ಲ. ದೇಹಕ್ಕೆ ಮದುವೆ ಮಾಡುವುದದು ಕಾಮವಯ್ಯ, ಮನಸ್ಸಿಗೆ ಮದುವೆ ಮಾಡೋದು ಪ್ರೇಮವಯ್ಯ ಅಂತ ತಿಳ್ಕೊಂಡು ಕರೀತಾರೆ. ನಾವೆಲ್ಲರೂ ತಿಳ್ಕೊಂತೀವಿ ಏನಂತ ತಿಳ್ಕೊಂಡ್ರೆ ಮದುವೆ ಅಂದ್ರೆ ಭಾಳ ಖುಷಿ ಪಡ್ತೀವಿ, ಹೌದಲ್ರಿ? ಎಷ್ಟು ಮಂದಿ ಖುಷಿ ಪಡ್ತಾರೆ ಮದುವೆ ಅಂತ ತಿಳ್ಕೊಂಡ್ರೆ? ಯಾರೋ ಶರಣಬಸಪ್ಪನ ಲಗ್ನ ನಡೆಯಕತ್ತಂದ್ರೆ ನಾವೆಲ್ಲರೂ ಖುಷಿಯಿಂದ ಅದೀವಿ. ನಮ್ಮದಲ್ಲ ಲಗ್ನ, ಶರಣಬಸಪ್ಪನ ಲಗ್ನ ಐತಂದ್ರೆ ಭಾಳ ಖುಷಿ ಪಡ್ತೀವಿ. ಯಾರೋ ಲಗ್ನ ಮಾಡ್ಕೊತಾರಂದ್ರೆ ಆ ಲಗ್ನದಾಗ ಓಡಾಡಬೇಕಾದ್ರೆ ನಾವೆಲ್ಲ ಖುಷಿಯಾಗಿ ಪಡ್ತಿರ್ತೀವಿ. ಮದುವೆ ಅಂತ ತಿಳ್ಕೊಂಡ ಬಳಿಕ ಎಂಥರಿಗೆ ಮದುವೆ ಮಾಡ್ತಾರೆ ಗೊತ್ತೈತಲ್ಲ? ಎಂಥರಿಗೆ ಮದುವೆ ಮಾಡ್ತಾರೆ? ವಯಸ್ಸಿ ಬಂದವ್ರಿಗೆ ಮದುವೆ ಮಾಡ್ತಾರೆ. ಒಂದು 80 ವರ್ಷ ಮುದುಕು ಮದುವೆ ಮಾಡ್ತಾರೆ. ಮತ್ತು 80 ವರ್ಷ ಮುದುಕೂ ಮದುವೆ ಮಾಡ್ಕೊತಾರ್ರಿ, ಮಾಡ್ಕೊತಾರೆ. ಅವ್ರಿಗೆ ಹೋಗಿ ಕೇಳಿರ್ಬೇಕಾರೆ ಏನಂತ ಮದುವೆ ಮಾಡ್ಕೊತೀಯ, ನನಗೆ ಯಾರು ಕನ್ಯಾ ಕೊಡ್ತಾರೆ ಅಂತ. ಬಾಯಾಗ ಅಲ್ಲಿರಂಗಿಲ್ಲ, ಎಲ್ಲ ಹಿಂಗೆ ಮ್ಯಾಗ ಕೆಳಗಂತ ಆಗಿರ್ತೈತಿ. ಅವಾಗಾದರೂ ಅಂತಿರ್ತಾನವ ಮದುವೆ ಮಾಡ್ಕೊತೀನೋ, ನನಗೆ ಯಾರು ಕನ್ಯಾ ಕೊಡ್ತಾರೆ, ಇನ್ನೂ ಮದುವೆ ಮಾಡ್ಕೋಬೇಕನ್ನೋ ಆಸೆ ಇರ್ತೈತಿ. ನೋಡೋವಾಗ ಹೆಂಗಿರ್ಬೇಕು. 80 ವರ್ಷಗಳಾದರೂ ಕೂಡ ಮದುವೆ ಆಸೆ ನಾವು ಇರಂಗಿಲ್ಲ, ಹೌದಲ್ಲ? ಅದಕ್ಕೆ ಮದುವೆ ಅಂತ ತಿಳ್ಕೊಂಡ ಬಳಿಕ ಶರಣರು ಎಲ್ಲ ಹೇಳ್ಕೊಂಡು ಬರ್ತಾರೆ. ಮದುವೆ ಅಂತ ತಿಳ್ಕೊಂಡ ಬಳಿಕ ಎಲ್ಲರೂ ಖುಷಿ ಆಗ್ತೈತಿ, ಎಲ್ಲರೂ ಖುಷಿ ಆಕೈತಿ. ಸಣ್ಣ ಹುಡ್ರಿ ಕೇಳಿರ್ಬೇಕಾರೆ ಮದುವೆ ಅಂದ್ರೆ ಭಾಳ ಖುಷಿ ಪಡ್ತಾರೆ. ಮದುವೆ ಅಂತವು ಭಾಳ ಖುಷಿ ಪಡ್ತಾರೆ. ಆದ್ರೆ ಮದುವೆ ಆದ ಬಳಿಕ ಐತಿ ನೋಡ್ರಿ, ಮದುವೆಗಿಂತ ಮೊದಲು ಚಲೋ ಇರ್ತೈತಿ. ಮದುವೆ ಆದ ಬಳಿಕ ಗೊತ್ತಾಕೈತಿ ಮದುವೆ ಏನಂತ ತಿಳ್ಕೊಂಡ್ರೆ. ಅದಕ್ಕೆ ಶರಣರು ಏನಂತಾರ, ಸಂಸಾರವೆಂಬ ಬಲೆಯಲ್ಲಿ ಸಿಲುಕಿದೆ ನಯ್ಯ, ಕಾಯಯ್ಯ ಕೂಡಲ ಸಂಗಮ ದೇವ ಉರುಳಿಲ್ಲ ಅಂದವ.
ಉರುಳಿಲ್ಲ ಅಂತ ತಿಳ್ಕೊಂಡಂತಾನ. ಇದು ಸಂಸಾರವೆಂಬುದೊಂದು ಬಲೆ ಇದ್ದಂಗ. ಇದು ಬಲಿ ಒಳಗೆ ನಾವು ಹೋಗ್ಬೇಕಾದ್ರೆ ಹೆಂಗತ್ತ ಇವ ಒಂದು ಇಲಿ ಹಿಡಿಬೇಕಾದ್ರೆ ಏನು ಮಾಡ್ತೀರಿ? ಒಂದು ಇಲಿ ಹಿಡಿಬೇಕಾದ್ರೆ ಏನು ಮಾಡ್ತಾರೆ? ಹಂಗ ಸಿಗಂಗಿಲ್ಲ. ಅದು ಹೆಂಗೆ ಸಿಗ್ತೈತೆ? ಅದು ಏನು ಹಾಕ್ತಾರ್ರಿ? ಏನು ಬೇಕು ಅದಕ್ಕೆ? ಬೋನ್. ಅದಕ್ಕೊಂದು ಬೋನ್ ಇಡ್ತಾರೆ. ಆ ಬೋನ್ ಒಳಗೆ ಏನು ಹಾಕ್ತಾರೆ ಗೊತ್ತನ್ರಿ? ನಾನು ಕೇಳಿದ ಮೊನ್ನೆ, ಒಂದು ಇಲಿ ಹಿಡಿಬೇಕಾದ್ರೆ ಏನು ಬೇಕ್ರಿ ಅಂದ. ಬೆಕ್ ಬೇಕಂದ. ಬೆಕ್ ಬೇಕರೇನ? ಒಂದು ಇಲಿ ಹಿಡಿಬೇಕಾದ್ರೆ ಏನು ಬೇಕ್ರಿ? ಬೆಕ್ ಬೇಕು. ಹೌದಾ? ಬೆಕ್ ಬೇಕು. ಹಂಗೆ ಒಬ್ಬ ಸನ್ಯಾಸಿ ಮಠದಾಗ ಏನಾಗಿತ್ತು ಅಂತ ತಿಳ್ಕೊಂಡ್ರೆ, ಒಬ್ಬ ಸನ್ಯಾಸಿ ಏನು ಮಾಡಿದ್ದ, ಅವನು ಮಠದಾಗ ಯಾರಿದ್ದಿದ್ದಿಲ್ಲ, ಅದು ಲಂಗೋಟಿ ಹಾಕಿದ್ದ. ಲಂಗೋಟಿನ ಇಲಿ ಕಡ್ದು ಬಿಟ್ಟಿತ್ತ. ಲಂಗೋಟಿನ ಇಲಿ ಕಡ್ದು ಬಿಟ್ಟಿತ್ತ. ಅವ ಭಕ್ತನ ಕೇಳಿದ, ಭಕ್ತನ ಏನಂತ, ಏನು ಮರಯ್ಯ ನನ್ನ ಲಂಗೋಟಿನ ಇಲಿ ಕಡ್ದು ಬಿಟ್ಟೈತೆ, ಏನು ಮಾಡೋದು ಅಂದ. ಅಜರ ಒಂದು ಬೆಕ್ ಸಾಕ್ರಿ ಅಂದವ. ಬೆಕ್ ಸಾಕ್ರಿ ಅಂತ ತಿಳ್ಕೊಂಡ ಬಳಿಕ ಬೆಕ್ ಸಾಕಿದ. ಬೆಕ್ ಸಾಕಿದ ಬಳಿಕ ಅದಕ್ಕೆ 2 ದಿನ ನೋಡಿದ, 3 ದಿನ ನೋಡಿದ, 4 ದಿನ ಆದ ಬಳಿಕ ಅದು ಏನಾತಂತ ತಿಳ್ಕೊಂಡು ಸ್ವರಿಗೆ ಕತ್ತದ. ಯಾಕೆ? ಹಾಲಿಲ್ಲ ಅದಕ್ಕೆ. ಅವ ಮತ್ತೆ ಅಂದ ಭಕ್ತ ಮುಂದೆ ಹೋಗಿ ಹೇಳಿದ್ರು, ಅಜ್ಜರ್ ಏನು ಮರಯ್ಯ ಬೆಕ್ ಸಾಕಂದಿ ಮರಯ್ಯ, ಅದು ಸಾಯಕತ್ತೈತಿ ಬೆಕ್ಕು. ಅಜ್ಜರ ಇದು ಬೆಕ್ಕು ಏನಂತ ತಿಳ್ಕೊಂಡ್ರೆ ಅದಕ್ಕೊಂದು ಹಾಲು ಬೇಕ್ರಿ. ಮತ್ತು ಹಾಲು ಬೇಕಂದ್ರೆ ಏನು ಮಾಡ್ಬೇಕು? ಆಕಳ ಸಾಕ್ಬೇಕ್ರಿ ಅಂದವ. ಹಾಲು ಬೇಕಂದ್ರೆ ಆಕಳ ಸಾಕ್ಬೇಕ್ರಿ ಅಂದವ. ಮತ್ತು ಆಯ್ತು ಬಿಡಾಗರಂತ ಆಕಳ ತಂದು ಬಿಡ ಅಂದವ. ಆಕಳ ತಂಬಂದ. ಆಕಳ ತಂದು ಗಟ್ಲೆ ಇವ ಏನು ಮಾಡಿದ, ಸನ್ಯಾಸಿ ಇದ್ನಲ್ಲ, ಮಠ ಬಿಟ್ಟು ಆಕಳ ಹಿಡ್ಕೊಂಡು ಮೆಸಕತ್ರಿ ಇದಾಗ. ಇದಕ್ಕೆ ನೋಡು, ಮಠ ಬಿಟ್ಟು ಆಕಳ ಹಿಡ್ಕೊಂಡು ಮೆಸಕತ್ತಿ, ಮೇವು ತರೋದು, ಅದಕ್ಕೆ ಮೇವು ತರೋದು, ಮತ್ತು ನೀರು ಕುಡಿಸೋದು, ಅದನ್ನು ಹಿಂಡ್ಕೋಬೇಕಾತಲ್ಲ. ಮತ್ತೆ ಕೇಳಿದವ, ಅಲ್ಲಲೇ ಇದನ್ನು ಮತ್ತೆ ಹೆಂಗೆ ಇದನ್ನು ಮೇವು ತರೋದು ಎಲ್ಲ ಇದನ್ನು ಹಿಂಡ್ಕೋಬೇಕಲ್ಲ ಹೆಂಗೆ? ಅದಕ್ಕೊಬ್ರು ಹೆಣ್ಮಗಳು ಬೇಕ್ರಿ ಅಂದವ. ಮತ್ತು ಹೆಣ್ಮಗಳು ತರ್ಬೇಕ್ರಿ. ಹೆಣ್ಮಗಳು ಯಾರು ಕೇಳ್ತಾರ? ಯಾರೇ ಇಲ್ಲ, ನೀನ ಮದುವೆ ಮಾಡ್ಕೊಂಬಿಡು ಅಂದವ. ಎದ್ರ ಸಲುವಾಗಿರಿ? ಒಂದು ಇಲಿ ಲಂಗೋಟಿ ಕಡದ ಸಲುವಾಗಿ ಏನು ಇವತ್ತಿದು ಮದುವೆ ಮಾಡ್ಕೊಂಡವ. ಮದುವೆ ಮಾಡ್ಕೊಂಡು ಇಷ್ಟೆಲ್ಲ ಸಂಸಾರ ಎಂಬ ಬಲೆಯಲ್ಲಿ ಸಿಲುಕಿದೇನಯ್ಯ ಅಂತ ತಿಳ್ಕೊಂಡಂತಾರ. ಒಂದು ಇಲಿ ಲಂಗೋಟಿ ಕಡ್ದ ಸಲುವಾಗಿ ಇಷ್ಟೆಲ್ಲ ರಗಳಿ ಮಾಡ್ಕೊಂಡ. ನಾವು ಮದುವೆ ಅಂತ ತಿಳ್ಕೊಂಡು ಅಂದ ಬಳಿಕ ಏನೆಲ್ಲ ನಡೀತದ ಅಂದ ಬಳಿಕ ಮದುವೆ ಅಂತ ತಿಳ್ಕೊಂಡ್ರೆ ಬಲೆ ಇದ್ದಂಗ. ಯಾಕಂದ್ರೆ ಇಲಿ ಹಿಡಿಬೇಕಾದ್ರೆ ಒಂದು ಬೋನ್ ಮಾಡ್ತೀವಿ. ಬೋನ್ನೊಳಗೆ ಏನು ಮಾಡ್ತಾರ ಅಂತ ತಿಳ್ಕೊಂಡ್ರೆ ಬಜ್ಜಿ ಹಾಕಿರ್ತಾರೆ. ಬಜ್ಜಿ, ಸಂಡಿಗೆ, ಚಕ್ಲಿ ಏನೆಲ್ಲ ಹಾಕಿರ್ತೈತೆ. ಅದ್ರಾಗ ಹಾಕಿದ ಬಳಿಕ ಅದಕ್ಕೆ ಏನಂತ ತಿಳ್ಕೊಂಡ್ರೆ ಇಲಿ ಏನು ಮಾಡ್ತದ, ಅದ್ರೊಳಗೆ ಹುಕ್ಕತ್ತಿ. ಅದ್ರೊಳಗೆ ಹೋದ ಬಳಿಕ ಆ ಬೋನಿಗೆ ಬಾಗಿಲು ಎಸಿರ್ತಾವ್ರಿ. ಎಸಿರ್ತಾವ ಬಾಗಿಲು? ಎಸಿರ್ತಾವ್ರಿ? ಏನು ಬೆಡ್ರೂಮ್ ಬಾಗಿಲ, ಇದು ಜಗಲಿ ರೂಮ್ ಬಾಗಿಲ ಅಂತ ಇರ್ತಾವನ. ಅದ್ರಾಗ ಹೋಗಿದ್ದು ಓದ್ತದ ಒಳ್ಳೆ ಲಾಕ್ ಆಗಿಬಿಡ್ತೈತೆ. ಹೌದಲ್ಲ? ನಾವು ತಿಳ್ಕೋಬೇಕು ಏನಂತ, ಅದು ಇಲ್ಲಿ ಒಳಗೆ ಹೋದ ಬಳಿಕ ಬೋನ್ ಹೆಂಗೆ ಲಾಕ್ ಆಕತ್ತಲ್ಲ, ಹಂಗೆ ನಮ್ಮ ಸಂಸಾರದ ಒಳಗೆ ಒಂದು ಬೋನ್ ಐತಿ. ಸಂಸಾರ ಅಂತಕ್ಕಂಥದ್ರೊಳಗೆ ಒಂದು ಬೋನ್ ಅದ. ಅದ್ರೊಳಗೆ ಹೋದಿವಿ ಅಂತ ತಿಳ್ಕೊಂಡ್ರೆ ಬೋನ್ ಲಾಕ್ ಆತ. ಒಳಗೆ ಹೋದ ಬಳಿಕ ಯಾವ ಅದ್ರ ದ್ವಾರ ಬಾಗಿಲಿಲ್ಲ. ಅದಾ ಬಾಗಲ್ದಾಗ ಶಿವಾಳಿ ಬರ್ಬೇಕಾಕೈತಿ. ಅದಾ ಬಾಗಲ್ದಾಗ ಶಿವಾಳಿ ಬರ್ಬೇಕು. ಮುಂದಕ್ಕೆ ಹೋದಿವಪ್ಪ ಅಂದ್ರೆ ಮುಗುದ ಓದ್ತು. ನಾವು ತಿಳ್ಕೊಂಡಿವಿ ಅದ್ರಾಗ ಒಳಗೆ ಒಂದು ಇಲ್ಲಿ ಹೋಗಿತ್ತು. ಅದು ಏನಂತ, ಬಜ್ಜಿ ತಿನ್ನಕತ್ತಿತ್ತು, ಚಕ್ಲಿ ತಿನ್ನಕತ್ತಿತ್ತು. ಅಷ್ಟ ತನ್ನದ್ರಾಗ ಮತ್ತೊಂದು ಇಲ್ಲಿ ಬಂತಂತ. ಆ ಬೋನಿಂತ ಕುಡಿಕಾಡಕತ್ತಿ. ಬೋನ್ ಲಾಕ್ ಆಗಿತ್ತಲ್ಲ, ಅದು ಬೋನ್ ಲಾಕ್ ಆದ ಬಳಿಕ ಹೊರಗಿದ್ದಿಲಿ ಅನ್ನಕತ್ತಿತ್ತಂತ. ಏನಂತ, ನಾನು ಒಳಗೆ ಹೋಗ್ಬೇಕಂತ. ಒಳಗಿದ್ದಿಲಿ ಅಂತಂತ ಬರಬಾಡಿದ್ರಕ್ಕ, ಬರಕ್ ಹೋಗ್ಬಾಡಿದ್ರಕ್ಕ ಅಂತಂತ ತಿಳ್ಕೊಂಡು ಒಳಗಿದ್ದಿಲಿ ಅನ್ನಕತ್ತಿತ್ತಂತ. ಹೊರಗಿದ್ದದ್ದು ಅದ ಅನ್ನಕತ್ತಂತ. ಯಾಕ್ಲೇ ಮಗನ ಬಜ್ಜಿ ತಿನ್ನಕತ್ತಿ, ನಾನು ಬ್ಯಾಡ ಅಂತೇನ? ಹಂಗ ನಮ್ಮ ಸಂಸಾರದೊಳಗೆ ನಾವೆಲ್ಲರೂ ಬಿದ್ದೀವಿ. ನಾವು ಸಂಸಾರದಾಗ ಹೋದ ಬಳಿಕ ನಾವು ಮದುವೆ ಆದವರು, ಮದುವೆ ಆಗದೆ ಇರ್ತಕ್ಕಂಥವ್ರು ಅದಾರ. ಹೌದಲ್ಲ? ಮದುವೆ ಆಗದೆ ಇರ್ತಕ್ಕಂಥವ್ರು ಅದಾರ. ಅವ್ರಂತಾರ ಏನಂತ, ಏನಪ್ಪ ನೀ ಸಕ್ಲಿ ಬಜ್ಜಿ ಚಕ್ಲಿ ಸೊಂಡಿಗೆ ತಿನ್ನಕತ್ತಿದ ಆರಾಮಾಗಿ, ನಮ್ಮನ್ನು ಬ್ಯಾಡ ಅನ್ನಕತ್ತೇನ? ಅವ್ರು ಅಂತಿರ್ತಾರೆ ಮದುವೆ ಹೊಸ್ದಾಗಿ ಮದುವೆ ಆದಾಗ. ಈ ಕಡೆ ನೋಡ್ರಿ ದಯವಿಟ್ಟು, ಹೊಸ್ದಾಗಿ ಮದುವೆ ಆಗಿರ್ತೈತಲ್ಲ ಮಂದಿ, ಅವರು ಹೊಸ್ದಾಗಿ ಮದುವೆ ಆದವ್ರು ಏನು ಮಾಡ್ತಾರೆ? ಹೊಸ್ದಾಗಿ ಮದುವೆ ಆದ್ರೆ ಏನು ಮಾಡ್ತಾರೆ? ದೇವಸ್ಥಾನಕ್ಕೆ ಗಾಡಿ ಮೇಲೆ ಕರ್ಕೊಂಡು ಹೋಗಿರ್ತಾನ ಹುಡುಗ, ಸಿನಿಮಾಕ್ಕೆ ಹೋಗಿರ್ತಾನ, ಲಗ್ನಕ್ಕೆ ಹೋಗಿರ್ತಾನ, ಗಾಡಿ ಮೇಲೆ ಕರ್ಕೊಂಡು ಹೋಗಿರ್ತಾನ. ಆ ಹುಡುಗಿ ತನ್ನ ಹೆಂಡತಿ ಕರ್ಕೊಂಡು ಹಿಂಗೆ ಹೋಗಿರ್ತಾನ. ಆ ಹೆಣ್ಮಗಳು ಸುಮ್ಮನೆ ಕುಂತಿರಗಿಲ್ರಿ, ಆ ಗಂಡನಕ ಇದ್ರ ಮೇಲೆ ಆಶೀರ್ವಾದ ಮಾಡಿರ್ತಾಳೆ. ಹಿಂಗೆ ಆಶೀರ್ವಾದ ಮಾಡಿರ್ತಾಳೆ. ಹೊಡಿ 80ರಾಗ ನನ್ನ ಆಶೀರ್ವಾದ ಐತಂತ. ಹೊಡಿ 80ರಾಗ ನೀ ಏನು ಚಿಂತೆ ಮಾಡಕ್ಕೆ ಹೋಗ್ಬೇಡ, ನನ್ನ ಆಶೀರ್ವಾದ ಇರೋ ತನಕ ನೀ ಜಯ ಗಳಿಸ್ತೀವಿ ಹೊಡಿ ಅಂತ ತಿಳ್ಕೊಂಡಂತಿರ್ತಾಳೆ. ಎಷ್ಟು ಚಲೋ ಆಶೀರ್ವಾದ ಮಾಡ್ತಿರ್ತಾಳೆ ನೋಡ್ಬೇಕು. ಎಲ್ಲರೂ ಆಶೀರ್ವಾದ ಪಡ್ಕೊಂಡಾರ್ರಿ. ಗಾಡಿ ಮೇಲೆ ಕುಂತಾರಲ್ಲ, ಎಲ್ಲರೂ ಆಶೀರ್ವಾದ ಮಾಡಿದಾರ ಅದಾರ ಇವ್ರು.
ಆಶೀರ್ವಾದ ಮಾಡಿರ್ತಾರೆ ಹೊಡಿವಲಿ 80 ಅಂತೇಳಿ, ಹೌದಲ್ರಿ? ಹಂಗೆ ಗಾಡಿ ಮೇಲೆ ಕುತ್ಕೊಂಡು ಸಿನಿಮಾ ತೋರ್ಸಕ್ಕೆ ಹೋಗ್ತಾನೆ, ದೇವಸ್ಥಾನಕ್ಕೆ ಹೋಗ್ತಾನೆ, ಲಗ್ನಕ್ಕೆ ಹೋಗ್ತಾನೆ, ಮುಹೂರ್ತಕ್ಕೆ ಹೋಗ್ತಾನೆ. ಇವ ಮದುವೆ ಆಗದೆ ಇರ್ತಕ್ಕಂಥ ಹುಡುಗ ನೋಡ್ತಾನಲ್ಲ, ಇವನು ಮದುವೆ ಆಗದೆ ಇರ್ತೈತಿ, ಮದುವೆ ಆ ಹುಡುಗ ಅಂತ ಇರ್ತೈತಿ. ಇವನು ಲಗ್ನ ಆದ್ರೆ ಇಷ್ಟು ಚಲೋ ಇರ್ತೈತಲ್ಲ, ಹೆಂಡತಿ ಕರ್ಕೊಂಡು ಅಡ್ಡಾಡ್ಕೊಂತ ಆ ಕಡೆ ಈ ಕಡೆ ಎಲ್ಲ ಅಡ್ಡಾಡ್ಕೊಂತಿರ್ತೈತಲ್ಲ, ಎಷ್ಟು ಚಲೋ ಐತಲ್ಲಪ್ಪ ಇದು ಅಂತ ತಿಳ್ಕೊಂಡು ಅವ ಅಂತಿರ್ತಾನೆ. ಇವ ಮದುವೆ ಆಗಿ ಒಂದು 5-6 ತಿಂಗಳು ಆದ ಬಳಿಕ ಗೊತ್ತಾಕೈತಿ. ಅವ ಅಂತಾನೆ, ಬ್ಯಾಡ ಮರ ಚಂದಾಗಿದ್ದಿದ್ದು ಇದ್ದು ಬಿಡು ಅಂತ ತಿಳ್ಕೊಳಂತ. ಮಗನ, ನೀ ಹೆಂಡತಿ ಕರ್ಕೊಂಡು ಸಿನಿಮಾ ನೋಡೋಕೆ ಹೋಗ್ತಿದ್ದಿ, ನಾನು ಬ್ಯಾಡನ್ನ ಸಿನಿಮಾ ಕರ್ಕೊಂಡು ಹೋಗೋದು. ಗೊತ್ತಿಲ್ಲ ನಿನಗ, ಇದ್ರೊಳಗೆ ಬಂದ ಬಳಿಕ ಗೊತ್ತೈತಿ. ಹುಡುಗ ಮದುವೆಗಿಂತ ಮೊದಲ 6 ತಿಂಗಳ ಮುಂಚಿತ ಇದ್ದಾಗ ಹೆಂಡತಿಗೆ ಒಂದು ಮೊಬೈಲ್ ಕೊಡಿಸಿರ್ತಾನೆ. ಎಂಗೇಜ್ಮೆಂಟ್ನಾಗ ಮೊಬೈಲ್ ಕೊಡಿಸಿರ್ತಾನೆ. ಏನಂತ ಮೊಬೈಲ್ ಕೊಡಿಸಿರ್ತಾನ, ಫೋನೇ ಮಾತಾಡ್ತಿರ್ತಾರೆ ಇಬ್ರು. ಇನ್ನೂ 6 ತಿಂಗಳು ಮುಂದೆ ಇರ್ತೈತಿ ಮದುವೆ. ಮಾತಾಡ್ಕಂತ ಕುಂಬಿ ಮೇಲೆ ಅಡ್ಡಾಡ್ತಿರ್ತಾನ್ರಿ. ಬಿದ್ದ ಕುಂಬಿ ಮೇಲಿಂದ ಮ್ಯಾಗ ಎಷ್ಟೋ ಮಂದಿ ಬಿದ್ದಾರದಾರ 6 ತಿಂಗಳ ಮುಂಚಿತ, ಮದುವೆಗಿಂತ ಮುಂಚಿತ. ಎಷ್ಟೋ ಮಂದಿ ಮೊಬೈಲ್ ಹಿಡ್ಕೊಂಡು ಉಪ್ಪದಿನ ಕ್ರಾಸ್ ಮುಟ್ಟಿ ಬಂದವ್ರು ಅದಾರ. ಸುಳ್ಳಲ್ರಿ? ಯಾಕೋತಮ್ಮ? ಇಲ್ಲ ಆಡ್ರಿ, ಹಂಗ ಬಂದಿದ್ದೆ. ಅದು ನೀವು ಮನ್ಯಾಗ ನೀವು ಕಾಯ್ತಿರ್ತೀರಿ. ಹುಡುಗ ಎತ್ತಾಗ ಓದ್ತಾ, ಇದು ಹುಡುಗ ಎತ್ತಾಗ ಓದ್ತ ಅಂತ ತಿಳ್ಕೊಂಡು ಅಂತಿರ್ತೀರಿ. ಕೇಳ್ತಾಳೆ ಫೋನ್ ಹಚ್ಚಿ, ಇಲ್ಲಿ ಮರಳ ನೀವು ಊಟ ಮಾಡಿ. ಇಲ್ಲ, ನೀ ಹುಣ್ಣತ್ತನ ನಾ ಹುಣ್ಣಂಗಿಲ್ಲ ಅಂತಿರ್ತಾನೆ ಇವ. ನೀ ಉಣ್ಣತನ ನಾ ಹುಣ್ಣಂಗಿಲ್ಲ ಅಂತ ತಿಳ್ಕೊಂಡು ಇವ ಅಂತಿರ್ತಾನೆ. ಇಬ್ಬರು ಅಷ್ಟು ಪ್ರೇಮದಿಂದ ಇರ್ತಾರ. ಮದುವೆಗಿಂತ ಮೊದಲು ಮದುವೆ ಆತ, ನೀ ಉಣ್ಣತನ ನಾ ಉಣ್ಣಂಗಿಲ್ಲ. ಮದುವೆ ಆತ, 6 ತಿಂಗಳು ಆತು ನೋಡ್ರಿ. ಮದುವೆ ಆಗಿ 6 ತಿಂಗಳಾಗಿಂದ ಜಗಳ ಬಂತ್ರಿ. ಏನೇವ ಜಗಳ ಬಂದ ಬಳಿಕ ಊರವ್ರ ಮಂದಿ ಎಲ್ಲರೂ ಕೂಡಿದ್ರಂತ ಮನೆ ಮುಂದೆ. ಯಾಕೆ ಲೇತಮ್ಮ, ಎದಕ್ಕೆ ಜಗಳ ಆಡ್ತಿ, ಏನಾಯ್ತು? ನಾನಿರ್ಬೇಕು ಒಂದು ಇಲ್ಲ ಇಡೀ ಊರು ಮಂದಿ ಕಲ್ತೈತಿ. 6 ತಿಂಗಳು ಮಾತಾಡಿದ್ದು ಹೋತದ. 6 ತಿಂಗಳು ಮಾತಾಡಿದ ಪ್ರೇಮ ಹೋತತ್ತಾಗ. ನಾನಿರ್ಬೇಕು ಒಂದಿಲ್ಲ ಇರ್ಬೇಕಂತ ತಿಳ್ಕೊಡನ್ನಕತ್ತಾನ. ಅವ್ರಂದ್ರು, ಏಕೆ ಹೋತಮ್ಮ ಹಿಂಗ್ಯಾಕೆ ಮಾಡಾಕತ್ತಿದಿ? ಇರ್ಲಿ, ಇವತ್ತೊಂದಿನ ರಾತ್ರಿ ಕಳಿ, ನಾಳೆ ಮುಂಜಾನೆ ಬಂದು ನಿನ್ನ ನ್ಯಾಯ ಬಗೆಹರಿಸ್ತೀವಿ. ಡೈವರ್ಸ್ ಅಂದ್ರೆ ಡೈವರ್ಸ್ ಕೊಡಿಸೋಣ, ಯಾಕೆ ಚಿಂತೆ ಮಾಡ್ತಿದಿ? ಇವತ್ತೊಂದಿನ ಇರ್ಲಿ, ನೋಡೋಣ, ರಾತ್ರಿಗೆ ನಾಳೆ ಡೈವರ್ಸ್ ಕೊಡಿಸ್ತಾನೆ ಬೇಕಾರೆ ಅಂತ ತಿಳ್ಕೊಂಡು ಹೋದ್ರು. ಬೆಳಗ್ಗೆ ಮತ್ತೆ 9 ಗಂಟೆ ಕಿರಿಯರೆಲ್ಲರು ಬಂದ್ರಂತ. ಬಂದು ಬಳಿಕ ಮನೆ ಮುಂದೆ ನಿಂತ್ಕೊಂಡ್ರು. ಯಾಕೆ ಹೋತಮ್ಮ, ಮತ್ತೆ ಏನು ವಿಚಾರ ಮಾಡಿದಿ? ಯಾಕೆ ಮತ್ತೆ ಏನು ಮಾಡಿದಿ ಅಂದ ಬಳಿಕ ಅವ ಅಂದ, ಇರ್ಲಿ ಬಿಡ್ರಿ, ಅಕ್ಕಿ ಇರಲಕ್ಕ ಅಂದ. ಹಂಗ ಇದು ಸಂಸಾರ. ಗುದ್ದಾಡದ ಮತ್ತೆ ಜಗಳಾಡೋದ ಇರೋದ. ಯಾರು ಜಗಳಾಡಂಗಿಲ್ಲ ಜಗತ್ತಿನೊಳಗೆ. ಸಂಸಾರ ಇರುವುದ ಹಂಗ. ಸಂಸಾರದೊಳಗೆ ಹೆಂಗಿರ್ಬೇಕು? ಒಂದಿಷ್ಟು ಹಂಗ ಬೆಲ್ಲ ಇದ್ದಂಗಿರ್ಬೇಕು ಹೆಂಡತಿ, ಒಂದಿಷ್ಟು ಗಂಡ ಮೆಣಸಿಕಾಯಿ ಇದ್ದಂಗಿರ್ಬೇಕು. ಮೆಣಸಿಕಾಯಿ ತಿಂದು ಬೆಲ್ಲ ತಿನ್ಬೇಕಂತ. ಮೆಣಸಿಕಾಯಿ ತಿಂದ ಬೆಲ್ಲ ತಿನ್ಬೇಕು. ಬೆಲ್ಲ ತಿಂದು ಗುಲಾಬ್ ಜಾಮೂನ್ ತಿನ್ನಬಾರ್ದು. ಹಂಗಾದಾಗ ಸಂಸಾರ ಏನು ಬಹಳ ಗಟ್ಟಿಮುಟ್ಟಾಕತ್ತೆ. ಜಗಳ ಆಡ್ಬೇಕಂತೆ. ಜಗಳ ಆಡೋದು ಮತ್ತೆ ದೊಡ್ಡ ಜಗಳ ಆಡ್ಬೇಡ್ರ. ಮತ್ತೆ ಶಿವನಾಗ ಜಗಳ ಆಡಂತ ತಿಳ್ಕೊಂಡು ಮುಂಜಾನೆ ಎದ್ದು ಮತ್ತೆ ಡೈವರ್ಸ್ ಮಟ್ಟ ಹೋಗಿ ಹಿಂಗಾಗಿಬಿಡೋದು. ಜಗಳ ಆಡಬೇಕು. ಹೆಂಗೆ ಆಡಬೇಕು? ಪ್ರೇಮ ಹುಟ್ಟಿರ್ಬೇಕು. ಅದ್ರಾಗ ಬಹಳ ಪ್ರೀತಿ ಇರಬೇಕು, ಪ್ರೇಮ ಇರಬೇಕು, ಬೆಸುಗೆಯನ್ನು ಉಟ್ಕೋಬೇಕು, ಬಹಳ ಚೆಂದಾಗಿರ್ಬೇಕು. ಜಗಳ ಹಾಡ್ಬೇಕಂತ. ಜಗಳ ಹಾಡಿದ್ರಂತ ಹೆಂಗ? ರೋಗಿ ಎನ್ನುವಂಥ ಒಂದು ಊರಿಗೆ ತಡವಲಗದಿಂದ ಒಂದು ಹೆಣ್ಮಗಳು ಕೊಟ್ಟಿತ್ತಂತ. ಕೊಟ್ಟ ಬಳಿಕ ಅವೇನಂತ ತಿಳ್ಕೊಂಡಂದ್ರ ದಿನಾ ಬಡಿಯವ. ಯಾರನ್ನ? ಹೆಣ್ತಿನ. ದಿನಾ ಬಡಿತಿದ್ದ. ಅಕ್ಕಪಕ್ಕದ ಮನೆಯವರು ಹೇಳಿದ್ರು. 1 ದಿನ ಹೇಳುತ್ತಾರ, 2 ದಿನ ಹೇಳಿದ್ರು, ತಮ್ಮ ಹಂಗೆ ಮಾಡಬೇಡ ಅಂತ ತಿಳ್ಕೊಂಡು. ಅವೇನು ಕುಡಿಯವಲ್ಲ, ತಿನ್ನವಲ್ಲ, ಸೇದಾವಲ್ಲ. ಆದರೂ ಕೂಡ ದಿನ ಹೆಣ್ತಿನ ಬಡಿತಿದ್ದ. ಬಡಿಸ್ಕೊಳ್ಳಾರ್ದ ಹೆಣ್ಮಗಳು ಅಕ್ಕಪಕ್ಕದವ್ರ ಮನೆ ಮುಂದೆ ಹೋಗಿ ಹೇಳ್ತಿದ್ಲಂತ. ಏನಂತ? ಯಪ್ಪ ಹಿಂಗಂತ. ಅವ್ರು ದಿನ ಮತ್ತು ಹಳೋರಿಗೆ ಯಾರು ಹೇಳ್ತಾರೆ ಹೇಳ್ರಿ? ದಿನ ನಗೋರಿಗೆ ನಗುತ್ತಿರ್ತಾರೆ. ಆದ್ರೆ ದಿನ ಹಳೋರಿಗೆ ಯಾರು ಹೇಳ್ತಾರೆ? ಇವ್ರದ್ದು ಅಷ್ಟ ಬಿಡು ಮರಯ್ಯ ಅಂತ ತಿಳ್ಕೊಂಡು ಎಲ್ಲರೂ ಸುಮ್ಮನೆ ಆಗ್ಬಿಟ್ರೆ. ಎಷ್ಟರ ಬಿಡದ ಒಳ್ಳೆ ನೋಡಲಿಲ್ಲ ಅವ್ರನ್ನ. ದಿನ ಗುದ್ದಾಡ್ತಾ ಬಿಡು, ಎರಡು ಗಂಡಾಣಿ ದಿನ ಗುದ್ದಾಡ್ತಾವ ಅಂತ ತಿಳ್ಕೊಂಡು ಅಂದರು. ಆ ಹೆಣ್ಮಗಳು ಸಾಕಾಗಂತ ಬಿಡದವು. ಹೆಣ್ಮಗಳು ಬಿಡದವ ಅಂತ ತವ್ರ ಮನೆಗೆ ಓದ್ತು. ಅವ್ರ ಅಪ್ಪ ಏನು ಅನ್ನಬೇಕು? ಅವನೊಂದಿಷ್ಟು ಬುದ್ಧಿ ಹೇಳಪ್ಪ, ನಿಮ್ಮ ಹಳೆಯಾಗ ನನ್ನ ಗಂಡಗೆ ಒಂದಿಷ್ಟು ಬುದ್ಧಿ ಹೇಳಿ. ಒಂದು ದಿನ ಬಡದು ಮುಗ್ಲಾಗಿ ನೋಡ್ರ ಇದ್ರಾಗ ಹಣಿಯಾಗ ರಕ್ತ ಬರಕತ್ತದ, ಬೆನ್ನಾಗ ಎಲ್ಲಿ ಬೇಕಲ್ಲಿ ಹಿಂಗ ಬೆನ್ನು ಮೂಳಿ ಮುರಿದೋಗ್ಯಾವಪ್ಪ, ಒಂದಿಷ್ಟು ಹೇಳು ಅಂದ ಬಳಿಕ ಅವ್ರ ಅಪ್ಪ ಅಂದಂತ, ಕೊಟ್ಟ ಹೆಣ್ಣು ಕುಲು ಕೊರತು ಸತ್ರ ಅಲ್ಲೇ ಸಾಯಿ ಹೋಗಿ ನೀನಂತವ. ಸತ್ರ ಅಲ್ಲೇ ಸಾಯಿ ಹೋಗಂತ ತಿಳ್ಕೊಂಡು ಅಂದ ಬಳಿಕ ಅವಾಗ ಏನಂತ ತಿಳ್ಕೊಂಡು ಅಂದ್ರೆ ಹೆಣ್ಮಗಳು ಬಂದ ಬಳಿಕ ಮತ್ತೆ ಅವು ಗುದ್ದಾಡಕತ್ತಿರು, ಬಡಿಯಾಕತ್ತಿರು ದಿನ. ಮತ್ತು ಅವರೆಲ್ಲ ಏನು ಒಂದು ದಿನ ಬಿಡಿಸ್ಕೊಂಡ್ರೆ 2 ದಿನ ಬಿಡಿಸ್ಕೊಂಡು, ದಿನ ಬಿಡಿಸ್ಕೊಂಡು ಯಾರು ಬಿಡಿಸ್ಕೊಂತಾರೆ? ಬಿಡಿಸ್ಕೊಳಕ್ಕಾಗಲಿಲ್ಲ.
ಬಿಡಿಸ್ಕೊಳಕ್ಕಾಗಲಿಲ್ಲ. ಅವಾಗ ಏನಂದ್ಲು ಹೆಣ್ಮಗಳು, ಸಾಯ್ಬೇಕಂದ್ಲಕ್ಕೆ. ಹೋಗ್ಬಿಡ್ಬೇಕು, ಮುಗಿತೀನಿ ನಾ, ಸಾಕಂತ ತಿಳ್ಕೊಂಡು ಅಂದು ಮಧ್ಯರಾತ್ರಿ 12-1 ಗಂಟೆ ಸುಮಾರು ಎಲ್ಲರೂ ಮಲ್ಕೊಂಡು ಬಳಿಕ ಗಂಡಿಗೆ ಹೇಳಿದ್ಲಂತ, ನೋಡು ಇವತ್ತು ನಾನು ಬಾವ್ಯಾಗ ಬಿದ್ದು ಸಾಯ್ತೀನಿ, ಇವತ್ತು ನಾನು ಬಾವ್ಯಾಗ ಬಿದ್ದು ಸಾಯಕ್ಕೆ ಹೊಂಟೀನಿ ಅಂತ ತಿಳ್ಕೊಂಡು ಗಂಡಿಗೆ ಹೇಳಿದಂತ. ಅವಾಗ ಗಂಡ ಅಂತ ಹೋಗಿ ಮದ್ದು ಸಾಯಿ ಹೋಗಂದಂತ. ಮದ್ದು ಸಾಯಿ ಹೋಗಂತ ತಿಳ್ಕೊಂಡಂದ ಬಳಿಕ ಮಧ್ಯರಾತ್ರಿ 1 ಗಂಟೆ ಸಮಯ ಹೊಂಟಿದ್ಲು. ಹೋಗೋ ಮುಂದೆ ಬಾವ್ಯಾಗ ಬಿದ್ದು ಸಾಯ್ತೀನಂತ ಹೊಂಟಿದ್ಲಲ್ಲ, ಕೈಯಾಗ ಕಂದೆಲ್ಲ ಹಿಡ್ಕೊಂಡು ಹೊಂಟಿದ್ಲು. ಶೇಷಪ್ ನಂತರ ಭೇಟಿ ಆದ್ರ ದಾರ್ಯಾಗ. ಶೇಷಪ್ ಹೊಲಕ್ಕೆ ಹೋಗಿದ್ನಂತ, ಭೇಟಿ ಅದ. ಯಾಕ ತಂಗಿ ಇತ್ತಾಗ ಯಾಕೆ ಹೊಂಟಿದಿ? ಎಣ್ಣ ನನ್ನ ಗಂಡ ಬಡದು ಮೈ ಮುಗ್ಗಲು ಮಾಡ್ಯಾನ, ಅದಕ್ಕೆ ನಾನು ಬಿದ್ದು ಸಾಯಕ್ಕೆ ಹೊಂಟೀನಿ. ಎಲ್ಲಿ? ಬಾವ್ಯಾಗ ಬಿದ್ದು ಸಾಯಕ್ಕೆ ಹೊಂಟೀನಿ. ಹೌದವ, ಬಾವ್ಯಾಗ ಬಿದ್ದು ಸಾಯಕ್ಕೆ ಹೊಂಟೀನಿ ಅಂತ ತಿಳ್ಕೊಂಡಂತಿದಿ, ಮತ್ತು ಕಂದಿಲಿ ಅದಕ್ಕೆ ಹಿಡ್ಕೊಂಡು ಹೊಂಟಿದಿ. ಹಂಗೆ ಅಂದ ಬಳಿಕ ಕಾಯಣಗಳಂತ, ಯಪ್ಪ ದಾರ್ಯಾಗ ಹಾವು ಚೋಳು ಕಡ್ದು ಗಿಡ್ದವಂತ ಹಿಡ್ಕೊಂಡು ಹೊಂಟೀನಿ. ಕಡ್ದು ಗಿಡ್ದವಂತ ತಿಳ್ಕೊಂಡು ಹಿಡ್ಕೊಂಡು ಹೊಂಟೀನಿ. ಮತ್ತು ಸಾಯಾರು ಹೆಂಗಾರ ಸಾಯ್ತಿರ್ತಾರೆ, ಸಾಯ್ಬೇಕಿಲ್ಲ ಬೇಡ ಅಂತ ತಿಳ್ಕೊಂಡಂತಾರೆ, ಸಾಯ್ಬೇಕಿಲ್ಲ ಸಾಯಿಲ್ಲ. ಮತ್ತು ಶೇಷ ಬೇದ ಬುದ್ಧಿ ಹೇಳಿದ್ನಿ, ನಾನು ಸ್ವಲ್ಪ ರೈತನ ಬಾಯಿಲ್ಲ ಅಂತ ತಿಳ್ಕೊಂಡು ಕರ್ಕೊಂಡು ತಮ್ಮ ಮನೆಯಾಗ ಒಂದಿನ ಇಟ್ಕೊಂಡು, ಮತ್ತು ಇಲ್ಲ ನನ್ನ ಮನೆಗೆ ಕರ್ಕೊಳಂಗಿಲ್ಲವ, ಹೇಳಿ ಬಂದೀನಿ ನಾ ಸಾಯ್ತೀನಿ ಅಂತ ತಿಳ್ಕೊಂಡು ಹೇಳಿ ಬಂದೀನಿ, ನನ್ನ ಮನೆ ಕರ್ಕೊಳಲ್ಲವ, ನಾವು ಅಲ್ಲೇ ಅಂತ ತಿಳ್ಕೊಂಡು ಬ್ಯಾನ್ ನಿನ್ನ ಅಂತ ತಿಳ್ಕೊಂಡು ಒಂದಿಷ್ಟು ಬುದ್ಧಿ ಹೇಳಿ ಮನೆಯಾಗ ಒಂದಿಷ್ಟು ದಿನ ರಾತ್ರಿ ಮಲಸ್ಕೊಂಡು ಅಲ್ಲೇ ಎದ್ದು ಬೆಳಗ್ಗೆ ಎದ್ದ ಬಳಿಕ ಹೋಗವ ನಿನ್ನ ಮನೆಗೆ ನಾ ಆಮೇಲೆ ಬಂದು ಹೇಳ್ತೀನಿ ನಿನ್ನ ಗಂಡಗ ಅಂತ ತಿಳ್ಕೊಂಡು ಹೇಳಿದ್ರಂತ. ಅವಾಗ ಹೋದಂತ. ಅವಾಗ ರುಮಾಲ ಪಮ್ಮಾಲ ಸುತ್ತಕೊಂಡು ಭರ್ಜರಿಯಾಗಿ ನಿಂತ್ಕೊಂಡಿದ್ದ, ಕನ್ನಡಿ ಮುಂದೆ ನಿಂತ್ಕೊಂಡಿದ್ದಂತ. ಹೆಣ್ಮಗಳು ಬರೋದ್ರಾಗ ಯಾಕೆ ಬಂದು ಸಾಯ್ತೀನಿ ಅಂತ ತಿಳ್ಕೊಂಡಂದಿ ಅಂತ ಅವ ಅಂದ. ಯಾಕೆ ಬರಕ್ಕೆ ಹೋಗಿದ್ದಿ? ಸಾಯ್ತೀನಿ ಅಂತ ತಿಳ್ಕೊಂಡಂದಿದ್ದು, ಎದಕ್ಕೆ ಬಂದು ಅಂದ ಬಳಿಕ, ಮತ್ತು ನೀ ಎಷ್ಟು ರೆಡಿ ಆಗಿಲ್ಲ, ಮತ್ತು ನೀ ಸತ್ತೀನಂತ ನಾ ಕನ್ಯಾ ನೋಡಕ್ಕೆ ಹೊಂಟಿದ್ದೆ ಅಂದವ. ನೀ ಸಾಯ್ತಿ ಅಂತ ತಿಳ್ಕೊಂಡು ಹೋಗಿದ್ದಿಲ್ಲ, ಅದಕ್ಕೆ ನಾ ಕನ್ಯಾ ನೋಡಕ್ಕೆ ಹೊಂಟೀನಿ ಈಗ ಅಂತ ತಿಳ್ಕೊಂಡು ಅನ್ನೋದು. ಹಂಗೆ ಅನ್ನೋದ್ರಾಗ ಅವ ಅಂದಂತ, ಇಲ್ಲ ರೆಡಿಯಾಗಿ ಹೋಗೋಣ ಅನ್ನಂತ, ತಯಾರಾಗಿ ಈಗ ಅಂತ ತಿಳ್ಕೊಂಡು ಅವೆಲ್ಲ ರೆಡಿಯಾಗಿ ನಿಂತ್ಕೊಂಡಿದ್ದ. ಮತ್ತು ಹೆಣ್ಮಕ್ಳು ರೆಡಿ ಆಗ್ಬೇಕಾದ್ರೆ ಕನಿಷ್ಠ 1 ತಾಸರ ಬೇಕು. ನಿಮಗೆ ರೆಡಿ ಆಗಂತ ತಿಳ್ಕೊಂಡು ಹೇಳಕ್ಕೆ 1 ತಾಸು ಬೇಕು. ಹಂಗೆ ರೆಡಿ ಆಗಂತ ತಿಳ್ಕೊಂಡು ಅಂದ ಬಳಿಕ 1 ತಾಸು ನಿಂತ್ಕೊಂಡು ಮತ್ತೆ ರೆಡಿ ಆದ್ರು. ಎಲ್ಲಿಗೆ ಹೋಗೋದಂತ ತಿಳ್ಕೊಂಡಂತಿ, ನಡಿ ಹೋಗೋಣ ಅಂತ ತಿಳ್ಕೊಂಡು ಇಬ್ಬರು ಕಲ್ಕೊಂಡು ಏನು ಮಾಡಿದ್ರು, ಅಷ್ಟು ಜಗಳ ಆಡೋರು. ಅಷ್ಟು ಜಗಳ ಆಡಿರ್ತಕ್ಕಂಥವರು ಒಬ್ಬ ಗುರುವಿನ ಲಚ್ಯಾಣ ಅಂತಕ್ಕಂಥ ಸಿದ್ಧಲಿಂಗ ಮಹಾರಾಜರ ಗುರುಗಳ ಹತ್ರ ಹೋಗಿ, ಒಬ್ಬ ಗುರುಗಳ ಹತ್ರ ಹೋಗಿ ದೀಕ್ಷಾ ಪಡ್ಕೊಂತಾರ. ದೀಕ್ಷಾ ಪಡ್ಕೊಂಡು ಅವರು ಸೇವೆಯನ್ನು ಮಾಡ್ತಾರ. ಸೇವೆ ಮಾಡಿದ ಪ್ರತಿಫಲದ ರೂಪವಾಗಿ ಮುಂದೊಂದು ದಿನ ಗುಡ್ಡ್ಯಾವಾಡದೊಳಗ ಅದ್ಭುತವಾಗಿರ್ತಕ್ಕಂಥ ಒಂದು ಸುಂದರವಾದ ಮಠವನ್ನು ಕಟ್ಟಿದರು ಬಸಲಿಂಗಮ್ಮ ತಾಯಿಯವರು ಅಂತ. ಸಂಸಾರ ಅಂದ್ರೆ ಚೆಂದಾಗಿ ಸಂಸಾರ ಮಾಡ್ಬೇಕಂತ. ಸಂಸಾರ ಭಾಳ ಚೆಂದಾಗಿರ್ತೈತಿ, ಭಾಳ ಚೆಂದ ಸಂಸಾರ ಮಾಡಬೇಕು. ಅದಕ್ಕೆ ಸಂಸಾರದೊಳಗೆ ಎರಡರು ತೊಡರುಗಳು ಬರ್ತಿರ್ತಾವ, ಅವುಗಳನ್ನು ಸಹಿಸ್ಕೊಂಡು ಹೋಗಬೇಕು. ಅದನ್ನು ಸಹಿಸ್ಕೊಂಡು, ಸಂಸಾರ ಅಂದ್ರೆ ಕಷ್ಟ ಇರ್ತೈತಿ, ಅದರೊಳಗೆ ಸಂಸಾರ ಅಂದ್ರೆ ಕಷ್ಟ ಇರ್ತೈತಿ. ಅದನ್ನು ಸಹಿಸ್ಕೊಂಡು ಹೋಗಿಬಿಟ್ರೆ ಅದರಷ್ಟು ಸುಂದರವಾಗಿರ್ತಕ್ಕಂಥದ್ದು ಬದುಕು ಯಾವುದಿಲ್ಲ. ಬದುಕಿನ ಹೋರಾಟದೊಳಗೆ ನಾವೆಲ್ಲರೂ ಕೂಡ ನಡ್ಕೊಂಡು ಹೋಗೋದಿರ್ತದ. ಅದಕ್ಕೆ ಅಂಥ ಒಂದು ಸುಂದರವಾಗಿರ್ತಕ್ಕಂಥ ಸಂಸಾರದೊಳಗೆ ಕಾಲಿಡಬೇಕಾದ್ರೆ ಎಲ್ಲರೂ ಕೂಡ ಹಿಂಗೆ ಅಂತ ತಿಳ್ಕೊಂಡು ಅಂತಿರ್ತಾರೆ. ಹಾಗೆ ಇಲ್ಲಿ ಶರಣಬಸವೇಶ್ವರರು ಬಹಳ ಸುಂದರವಾಗಿರ್ತಕ್ಕಂಥ ಒಂದು ಮದುವೆ ಸಮಾರಂಭ. ಆ ಮದುವೆ ಸಮಾರಂಭದೊಳಗೆ ಅರಳಗುಂಡಿಗೆ ಒಳಗೆ ಮುರಳಾರಾಧ್ಯ ಶಿವಾಚಾರ್ಯರು ಪಂಚಕಳಸವನ್ನು ಹೂಡಿ ಆವತ್ತಿನ ದಿನಮಾನದಲ್ಲಿ ಬಹಳ ಚೆಂದಾಗಿ ಆ ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇದ್ದಾರೆ. ಈಗ ನಮ್ಮ ಗವಾಯಿಗಳ ಹಾಡ್ತಾರೆ, ನಂತರ ಆ ಕಾರ್ಯಕ್ರಮವನ್ನು ನೆರವೇರಿಸಬೇಕಂತ ತಿಳ್ಕೊಂಡು ಎದುರುಗೊಳ್ಳುವಂಥ ಕಾರ್ಯಕ್ರಮ ಇರ್ತದೆ. ತಾವೆಲ್ಲರೂ ಕೂಡ ಆ ಮದುಮಗಳು ಕರ್ಕೊಂಡು ಬಂದು ಕಾರ್ಯಕ್ರಮ ನೆರವೇರಿಸ್ಬೇಕಂತ ತಿಳ್ಕೊಂಡು ಕೇಳಿಕೊಳ್ತಾ ಇದ್ದೇನೆ. ಆ